ಕಾರ್ಯಕ್ರಮದಲ್ಲಿ ಪ್ಯಾನೆಲ್ ಗ್ರೌಂಡಲ್ಲಿ ಒಂದು ಮಾತನ್ನು ಹೇಳಿದೆ. ಏನಂತ ಹೇಳಿದೆ, ಯಾರನ್ನ ಮುಸಲ್ಮಾನ್ ಅಂತೂ ಬಿ ಜೆ ಪಿಗೆ ವೋಟ್ ಹಾಕಲ್ಲ, ಹಂಗೇನಾರ ನೀವು ವೋಟ್ ಬಿ ಜೆ ಪಿಗೆ ಆದರೆ ಅವ್ರು ಮುಸಲ್ಮಾನ್ ಅಲ್ವೇ ಅಲ್ಲ ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ದೆ. ಬಿ ಜೆ ಪಿಯವ್ರು ಭಾಳ ಪ್ರೊಟೆಸ್ಟ್ ಮಾಡಿದ್ರು, ಭಾಳ ಗಲಾಟೆ ಮಾಡಿದ್ರು, ಏನೇನೋ ಮಾಡಿದ್ರು. ನಾನು ಬಿ ಜೆ ಪಿ ಸ್ನೇಹಿತರಿಗೆ ಒಂದು ಮಾತು ಕೇಳಕ್ಕೆ ಬಯಸ್ತಾ ಇದ್ದೀನಿ. ನಾವು ಮುಸಲ್ಮಾನ್ ನಿಮ್ಗೆ ಹೆಂಗೆ ವೋಟ್ ಹಾಕಕ್ಕೆ ಸಾಧ್ಯ? ನಿಮ್ಮದೇ ಶಾಸಕರು ಬಿಜಾಪುರಲ್ಲಿ ಯತ್ನಾಳ್ ಅವರು ಓಪನ್ ಆಗಿ MLA ಆಗಿ ಗೆದ್ದಾದ್ಮೇಲೆ ಹೇಳ್ತಾರೆ ಒಂದು ಸಭೆಯಲ್ಲಿ, ಯಾರೂ ಗಡ್ಡ ಬಿದ್ದವರು ನಮ್ಮ ತಾವು ಬರಬಾರ್ದು, ಬುರ್ಕ ಹಾಕಿರೋರು ನಮ್ಮ ತಾವು ಬರಬಾರ್ದು. ನನ್ನ ಕೌನ್ಸಿಲರ್ನ ಕರೆಸಿ ನಾನು ಹೇಳಿದ್ದೀನಿ, ಮುಸ್ಲಿಂ ಏರಿಯಾದಲ್ಲಿ ಏನೂ ಡೆವಲಪ್ಮೆಂಟ್ ಮಾಡಬಾರ್ದು. ಏನಕ್ಕೆ ಸ್ವಾಮಿ ನಿಮ್ಗೆ ವೋಟ್ ಹಾಕ್ಬೇಕು ನಾವು? ಈಗ ನೀವು ಹೇಳಿದ ನಮ್ಗೆ ಉತ್ತರ ಆಯಿತು, ಸುಧಾಕರ್ ಅವರು ಏನೋ ಮುಸಲ್ಮಾನ್ ಬಿ ಜೆ ಪಿಗೆ ವೋಟ್ ಹಾಕಲ್ಲ, ನೀವು ವೋಟ್ ಹಾಕಕ್ಕೆ ಹೋಗಬೇಡಿ ಅಂತಾರೆ. ಆ ವೋಟ್ ಹಾಕಕ್ಕೆ ಹೋಗಲಿಲ್ಲ ಅಂದರು ಮುಸಲ್ಮಾನ್, ಅದು ಬಿ ಜೆ ಪಿಗೆ ವೋಟ್ ಹಾಕಂಗೆ ಪಿತೂರಿ ಮಾಡ್ತಾರೆ. ದಯಮಾಡಿ ಮುಸಲ್ಮಾನ್ ಸಮಾಜ ಇವತ್ತು ಬೇಕಾಗಿರೋದು ನಮ್ಮ ನೆಮ್ಮದಿ ಶಾಂತಿ. ದೇಶಕ್ಕೋಸ್ಕರ ಈ ಬಾರಿ ನನ್ನ ನಂಬಿಕೆ ಇದೆ. ಯಾರು ಏನಾರು ಹೇಳಿ, ಈ ಬಾರಿ ಮುಸಲ್ಮಾನ್ 80% ಮತ ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತಾರೆ. ಮುಸಲ್ಮಾನ್ ಏನು ಪೋಲ್ ಮಾಡಿದ್ರು 50% ಪೋಲ್ ಮಾಡ್ತಾಯಿದ್ರು. ಈ ಬಾರಿ 90% ಮುಸಲ್ಮಾನ್ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾರೆ.